ಇದು ಕೂಡ ತಿರುಪತಿ ಕಂಟಿನ್ಯೂ ವ್ಲಾಗು. ನಾವು 4:30ಗೆ ಅಂದರೆ ಚೆಕ್-ಇನ್ ಆಗಿದ್ವಿ. 4:30ಗೆ ಚೆಕ್ಔಟ್ ಆಗಬೇಕು ಅಂತ 4:25 ಚೆಕ್ಔಟ್ ಆದ್ವಿ. ಅಲ್ಲಿ ಲೈಟಿಂಗ್ ಎಲ್ಲ ವಿಡಿಯೋ ತೊಗೊಂಡೆ. ಆಮೇಲೆ ಇನ್ನೊಂದು ಕಡೆ ವರ್ತ ಗಣೇಶ ಇತ್ತು. ಬೆಳಗ್ಗೆನೇ ಪಾರ್ಸಲ್ ತೊಗೊಂಡೋವಾಗ ಟ್ರೈನಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅಲ್ಲೇ ಸ್ವಲ್ಪ ಪೊಂಗಲ್ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದ್ವಿ. ಅದಕ್ಕೆ ಅಲ್ಲೇ ಟಿಫನ್ ಮಾಡಿಕೊಂಡು ಟ್ರೈನ್ ಹತ್ಕೊಂಡು, ಟ್ರೈನ್ ಒಂದು 45 ಮಿನಿಟ್ಸ್ ಡಿಲೇ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆಮೇಲೆ ಹೋಗ್ತಾ ದಾರಿ ಅಂತೂ ಫುಲ್ಲು ಮೌಂಟೇನ್ಸ್, ವ್ಯೂ ಮಾತ್ರ ಆಸಮ್ ಆಗಿದೆ. ಯಾಕಂದರೆ ನೈಟ್ ನನಗೆ ಬೆಂಗಳೂರಿಂದ ತಿರುಪತಿ ಹೋಗೋವಾಗ ವ್ಯೂ ಗೊತ್ತಾಗಿಲ್ಲ, ಯಾಕಂದರೆ ನೈಟು ನಿದ್ದೆ ಮಾಡಿದ್ವಿ. ಬಟ್ ತಿರುಪತಿಯಿಂದ ಬೆಂಗಳೂರಿಗೆ ಹೋಗೋವಾಗ ನಾನು ವ್ಯೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಪ್ರತಿಯೊಂದು ಊರು ಯಾವುದೇ ಆಗಲಿ ಫುಲ್ಲು ನೇಚರ್ ಇದೆ, ಫುಲ್ ಬೆಟ್ಟ, ಗ್ರೀನರಿ ಸಖತ್ತಾಗಿದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ. ನಾನಂತೂ ಟ್ರೈನಲ್ಲಿ ಲೂಡೋ ಆಡಿಕೊಂಡು, ನಾನು ಅಜ್ಜಿ ಮಾಮ ಅಪ್ಪ ಎಲ್ಲ ಫ್ಯಾಮಿಲಿ ಜೊತೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಮತ್ತು ಬೆಂಗಳೂರಿಗೆ ಸೇರಿದ್ದು. ಆಮೇಲೆ KR ಪುರಂ ಹತ್ರ ಇಳ್ಕೊಂಡು, ಯಾಕಂದರೆ ಮೆಟ್ರೋಗೆ ಹತ್ರ ಅದು ವಾಕೇಬಲ್ ಡಿಸ್ಟೆನ್ಸ್ ಇದೆ. KR ಪುರಂಗೆ ಇಳ್ಕೊಂಡು ಅಲ್ಲಿಂದ ಒಂದು 1/2 ಕಿಲೋಮೀಟರ್ 3/4 ಕಿಲೋಮೀಟರ್ ನಡೆದ್ರೆ ಮೆಟ್ರೋ ಸಿಗುತ್ತೆ. ಮೆಟ್ರೋಗೆ ಹೋಗಿ ಅಲ್ಲಿ ಎಲ್ಚನಹಳ್ಳಿಲಿ ಇಳ್ಕೊಂಡು ಅಲ್ಲೇ ಹೋಟ್ಲೈತಾ ಅಲ್ಲಿ ತಿಂದಿದ್ದು. ಮತ್ತು ರಾತ್ರಿ ಇದು ಪೂಜೆ ಇತ್ತು ಅಂತ ಅಲ್ಲಿ ಹೋಗಿ ರಿಲೇಟಿವ್ ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ಗಣೇಶ ಬಿಡ್ತಾಯಿದ್ರು ನಮ್ಮ ಏರಿಯಾದಲ್ಲಿ. ಅದನ್ನು ಫೋಟೋ ತೊಗೊಂಡು ಮನೆಗೆ ಹೋಗಿ ಮಲ್ಕೊಂಡಿದ್ದು. ಯಾಕಂದರೆ ಫುಲ್ ಸ್ಟ್ರೈನು,